ಒಂದು ಕಲ್ಪನೆ ಅದು ದೇವ್ರ ಅಂತಿಕೊಂಡಿವಿ. ಅದಲ್ರಿ ಸಮಾಜಕ್ಕೊಂದು ವಿಶಿಷ್ಟವಾದಂತ ಸಂದೇಶ ಕೊಟ್ಟಿತ್ತು. ಹೆಣ್ಣು ಗಂಡು ಸಮ ಅಂತ ಹೇಳಿ ಅರ್ಧನಾರೀಶ್ವರ. ಜಗತ್ತಿನ ಮೊದಲ ಯಾವ್ದಾದ್ರು ಮಹಿಳಾ ಪರ ವಿಚಾರ ಮಾಡಿದ್ದ ಯಾವ್ದಾದ್ರು ಇದ್ರೆ ಅದು ಭಾರತ, ನಮ್ಮ ಹಿಂದೂ ಧರ್ಮ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಇಡೀ ಜಗತ್ತಿಗ್ರಿ ಅಂತರಿಕ್ಷ ಅಂದ್ರೆ ಏನಂತ ಗೊತ್ತಿರ್ಲಿಲ್ಲ. ಭೂಮಿ ಗುಂಡ ಐತೋ, ಚೌಕ ಐತೋ, ತ್ರಿಕೋಣ ಐತೋ ಗೊತ್ತಿರ್ಲಿಲ್ಲ. ಅವತ್ತಿಗೆ ನಕ್ಷತ್ರಗಳು ಯಾವ್ಯಾವ ಜಾಗದಾಗ ಎಲ್ಲೆಲ್ಲಿ ಬರ್ತಾವ, ಯಾವ ವರ್ಷಕ್ಕೆ ಎಷ್ಟು ಗ್ರಹಗಳ ಬದಲಾವಣೆ ಆಗ್ತಾವ, ಯಾವ ನಕ್ಷತ್ರ ಹೆಂಗ ಬರ್ತೈತಿ ಅಂತ ಹೇಳಿ ಹೇಳಿದ್ರು. ಈ ಚಂದ್ರಾಮ ಬರ್ತಾನೋ ಹೊಕ್ಕಾನೋ ಅಂತ ಹೇಳಿ ಕನ್ಫ್ಯೂಷನ್ ಆಗಿದ್ದಾಗ ನಮ್ಮ ಮಂದಿ ಹುಣ್ಣಿಮೆ ಅಮಾವಾಸ್ಯೆ ಅನ್ನುವಂತ ಒಂದು ಹಬ್ಬಗಳನ್ನು ಮಾಡ್ಕೊಂತ. ಈ ಹುಣ್ಣಿಮೆ ಅಮಾವಾಸ್ಯೆ ಅಂದ್ರೆ ಏನ್ರಿ? ಕರ್ದಿದ್ದು ಮಾಡಿ ಊಟ ಮಾಡಿ ಎಡಿ ಹಿಡಿದು ಹೋಗ್ಬಿಡುದನು. ಅವತ್ತಿಗೆ ಪ್ರಕೃತಿ ಒಳಗಾದಂತ ಬದಲಾವಣೆಗಳನ್ನು ಯಾವ್ದಾದ್ರು ಅರ್ಥ ಮಾಡಿಕೊಂಡು ಅವತ್ತಿಗೆ ನೈಸರ್ಗಿಕ ಏನೇನು ಬದಲಾವಣೆಗಳಾಗ್ತಾವ ನಿಸರ್ಗದೊಳಗಡೆ ಅದನ್ನು ಹೇಳದಂತ ಜಗತ್ತಿನ ಏಕೈಕ ದೇಶ, ಏಕೈಕ ಸಂಸ್ಕೃತಿ, ಏಕೈಕ ಧರ್ಮ ಅದು ಭಾರತದ್ದು, ಅದು ಹಿಂದೂ ಧರ್ಮ, ಸನಾತನ ಪರಂಪರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇಡೀ ಜಗತ್ತಿಗೆ ಈ ಬ್ಯಾಕ್ಟೀರಿಯಾಗಳು ಹೆಂಗ್ ಬರ್ತಾವ, ವೈರಸ್ಗಳು ಹೆಂಗ್ ಬರ್ತಾವ ಅಂತೇಳಿ ಗೊತ್ತಿಲ್ಲ ಟೈಮ್ ಒಳಗ ನನ್ನ ಮನೆಯೊಳಗೆ ಬರಬಾರದು ಅಂತೇಳಿ ಹಚಲ ಮಾಡಿದಂತ ಆರ್ಕಿಟೆಕ್ಚರ್ ಯಾರು ಇದ್ರೆ ಇಡೀ ಜಗತ್ತೊಳಗಡೆ ಅದು ಭಾರತೀಯ ಸಂಸ್ಕೃತಿ ಮತ್ತೆ ಹಿಂದೂ ಸಂಸ್ಕೃತಿ. ಅದಕ್ಕೆ ಆಂಟಿಸಿಪೇಷನ್ ಅಂತೇಳಿ ಒಳಗೆ ಬರಬಾರದು ಅಂತೇಳಿ ಯಾವ್ದಾದ್ರು ಆಯುರ್ವೇದಿಕ್ ಅನ್ನುವಂತ ಒಂದು ದೊಡ್ಡ ವಿಜ್ಞಾನವನ್ನು ಕಂಡು ಹಿಡಿದು ಇಡೀ ಮನುಕುಲ ಉಳಿಬೇಕು ಅಂತ ವೈದ್ಯಕೀಯ ಪದ್ಧತಿಯನ್ನು ಕಂಡು ಹಿಡಿದಿದ್ದು ಯಾರಾದ್ರೂ ಇದ್ರೆ ಅದು ಹಿಂದೂ ಧರ್ಮ, ಅದು ಭಾರತ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ನಾನು ಮನೆಗೆ ತೋರಣ ಕಟ್ಟಬೇಕು. ಇವತ್ತು ನೀವು ಪ್ಲಾಸ್ಟಿಕ್ ಕಟ್ತೀರಿ, ಆ ಪ್ಲಾಸ್ಟಿಕ್ ಮಾವಿನ ತರಳಿ ತೋರಣವನ್ನು ಕಟ್ಟಬೇಕು. ಬೇವನ್ನ ಯಾಕೆ ಬಳಸಬೇಕು, ಅರಿಶಿನ ಕುಂಕುಮ ಯಾಕೆ ಬಳಸಬೇಕು, ಇದೆಲ್ಲವನ್ನೂ ನನ್ನ ಧರ್ಮದೊಳಗಡೆ. ಇದೆಲ್ಲ ನಿಮ್ಗೆ ಗೊತ್ತಿಲ್ಲ ಅಂತ ಏನೂ ಅಲ್ಲ. ಅಥವಾ ಇಲ್ಲಿ ಬಂದ ದೊಡ್ಡ ಪಂಡಿತ್ ಏನೋ ಬಂದು ಹೇಳಿ ಹೋದ ನಮಗನ್ನುವಂಥದ್ದು ಅನ್ವರಕ್ಕೆ ನಿಮಗ. ಆದ್ರ ಒಂದು ಸಣ್ಣ ಒಂದು ಅವಕಾಶ ಬೇಕಾಗೈತಿ, ಒಂದು ಸಣ್ಣ ಕಿಡಿ ಬೇಕಾಗೈತಿ. ಆ ಕಿಡಿ ಯಾವ್ದಕ್ಕಂದ್ರ ನನ್ನ ಗತವೈಭವದ ಇತಿಹಾಸವನ್ನ ನೆನಪಿಸ್ಬೇಕಾಗೈತಿ. ನನ್ನ ಭಾರತ ಸಂಸ್ಕೃತಿ ಏನನ್ನ ಹಾಕೊಡ್ತು, ನನ್ನ ಧರ್ಮ ಏನ್ ಹೇಳ್ತೈತಿ. ನನ್ನ ಧರ್ಮ ನಿನ್ನಲ್ಲಿ ನೀನು ಸ್ಫೋಟಿಸ್ಕೊಂಡ್ರೆ ಸ್ವರ್ಗ ಸಿಕ್ತೈತೆ ಅಂತ ಹೇಳಿಲ್ಲ. ನನ್ನ ಧರ್ಮ ಹೇಳಿದ್ದೇನಂದ್ರೆ ಇನ್ನೊಬ್ಬರಿಗೆ ಸಹಾಯ ಮಾಡತ್ರಾಗ ಸ್ವರ್ಗ ಸಿಕ್ತೈತಿ, ಇನ್ನೊಬ್ಬರಿಗೆ ಹೊಟ್ಟಿಗೆ ಅನ್ನ ಹಾಕು ಸ್ವರ್ಗ ಸಿಕ್ತೈತಿ, ಕೈಲಾಗದವ್ರಿಗೆ ಸಹಾಯ ಮಾಡೋ ಸ್ವರ್ಗ ಸಿಕ್ತೈತಿ ಅಂತ.